ಲೈಲ್ಯಾಂಡಿನ ಇಂಜನ್ ಬಿಚ್ಚಿ ಭಾಳ ದಿನ ಆಗಿತ್ತು. ಫಸ್ಟ್ ಪಾರ್ಟ್ ಹಾಕಿದ್ದೇನೆ ಯೂಟ್ಯೂಬಲ್ಲಿ. ಇದು ಸೆಕೆಂಡ್ ಪಾರ್ಟ್. ಇಂಜನ್ ರೆಡಿಯಾಗಿ ಬಂದಿದೆ. ಬೋರ್ ರೆಡಿಯಾಗಿದೆ, ಹೆಡ್ಡು ರೆಡಿಯಾಗಿದೆ ಪೂರ್ತಿ. ಇದು ಆಯಿಲ್ ಪಂಪ್ ಫೇಲ್ ಆಗಿ ಸೀಸ್ ಆಗಿರೋ ಇಂಜನ್. ಇದು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಪೂರ್ತಿ ರೆಡಿಯಾಗಿದೆ. ಕನೆಕ್ಟಿಂಗು, ಮೇನ್ ಬೇರಿಂಗು, ಸ್ಲೀವು, ಪಿಸ್ಟನು, ರಿಂಗ್ಸು ಹೊಸವೆಲ್ಲ. ಹೆಡ್ಡಿನ ಕೆಲಸನೂ ಹೊಸದಾಗಿ ಮಾಡಿಸಿದ್ದೀನಿ ಪೂರ್ತಿ ಟೋಟಲ್ ಆಗಿ. ಎಷ್ಟೋ ಐಟಮ್ ತೊಳೆದಿದ್ದಾವೆ. ಈಗ ಮಾಡೋಣ ಫಿಟ್ಟಿಂಗ್. ಲೈಲ್ಯಾಂಡಿಂದ ಹೆಡ್ ಗ್ಯಾಸ್ಕೆಟ್ ಒರಿಜಿನಲ್ ಆಗ್ತಾ ಇರೋದು. ಲೈಲ್ಯಾಂಡ್ ದೋಸ್ತಿನ ಕ್ಲಚ್ ಪ್ಲೇಟ್ ಅಸೆಂಬ್ಲಿ ಇದು ಹೊಸದಾಗ್ತಾ ಇದ್ದೀನಿ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟು ವಿತ್ ಬೇರಿಂಗ್ ಸಮೇತ ಮಾಡೋಣ ಫಿಟ್ಟಿಂಗ್. ಕ್ಲಚ್ ಪ್ಲೇಟು ಫಿಟ್ಟಿಂಗ್ ಮಾಡಿದ್ದೀನಿ ಹೊಸದು. ಇನ್ನೂ ಸೈಡ್ ಐಟಮ್ ಭಾಳ ಇದೆ ಫಿಟ್ಟಿಂಗ್ ಮಾಡೋದು. ಮಾಡೋಣ. ಇಷ್ಟೆಲ್ಲ ರೆಡಿಯಾಗಿದೆ ಇಂಜನ್. ಟೈಮಿಂಗ್ ಬೆಲ್ಟು ಹೊಸದು, ಟೆನ್ಷನರು, ವಾಟರ್ ಬಾಡಿ ಎಲ್ಲ ಹೊಸದು ಹಾಕಿದ್ದೀನಿ. ಪೂರ್ತಿ ಇಷ್ಟು ರೆಡಿಯಾಗಿದೆ. ಕ್ಲಚ್ ಪ್ಲೇಟು ಹೊಸದಾಗಿ ಫಿಟ್ಟಿಂಗ್ ಮಾಡಿದ್ದೀನಿ. ಈಗ ಟರ್ಬೋ ನೋಡಿ, ಇದು ಆಯಿಲ್ ಏರಿಲ್ಲ ಕಾರಣಕ್ಕೋಸ್ಕರ ಫುಲ್ಲು ಸೀದಾಗಿದೆ. ಇದು ಶಾಫ್ಟು ಸೌದಾಗ್ಬಿಟ್ಟಿದೆ. ಇದ್ರದ್ದು ಟೆಲ್ ಕಂಪ್ನಿದೆ. ಹೊಸದು ತರಿಸಿದ್ದೇನೆ ಟೆಲ್ ಕಂಪ್ನಿದು. ಪೂರ್ತಿ ಅಸೆಂಬ್ಲಿನ ತರಿಸಿರೋದು. ಓಪನ್ ಮಾಡಿ ತೋರಿಸ್ತೀನಿ ತಡಿ. ಗ್ಯಾಸ್ ಈ ಥರ ಬರುತ್ತೆ ಅಸೆಂಬ್ಲಿ ಟರ್ಬೋ. ಯಾವುದೇ ಕಾರಣಕ್ಕೂ ಕೋರ್ ಮಾತ್ರ ಹಾಕ್ಸ್ಬೇಡ್ರಿ ಲೈಲ್ಯಾಂಡಿಗೆ. ಹಾಕಿದರೆ ಅಸೆಂಬ್ಲಿ ಟರ್ಬೋನೇ ಹಾಕಬೇಕು. ಲೈಫ್ ಚೆನ್ನಾಗಿ ಬರುತ್ತೆ. ಕೋರ್ ಹಾಕಿದರೆ ಏನಾಗುತ್ತೆ, ಈ ಬಾಡಿ ಐತಲ್ಲ ಇದು ಹಿಂದ್ಗಡೆದು, ಇದು ಡ್ಯಾಮೇಜ್ ಆಗಿರುತ್ತೆ. ಅದು ಫ್ಯಾನ್ ಕಟ್ಟಿಂಗ್ ಮಾಡುತ್ತೆ ಮತ್ತು ಹಾಳಾಗದೆ ಅದು ಟರ್ಬೋ. ಈ ಥರ ಒರಿಜಿನಲ್ ಕೋರ್ ಹಾಕ್ಸಿದ್ರೆ ಪೂರ್ತಿ ಅಸೆಂಬ್ಲಿ ಟರ್ಬೋ. ಇದು ಟೆಲ್ಲೆ, ಅದು ಟೆಲ್ ಕಂಪ್ನಿನೇ. ಮಾಡೋಣ ಫಿಟ್ಟಿಂಗ್ ಈಗ ಇಂಜನಿಗೆ. ಗಾಡಿನ ಒಳಗೆ ತಗೊಂಡೇನಿ. ಮಾಡೋಣ ಇದನ್ನು ಏರ್ಸೋಣ ಅಂತ ಗಾಡಿ ಇಂಜನ್. ಗೈಸ್ ಇಂಜನ್ ಏರ್ಸಿ ಚಾಲೂನು ಮಾಡಿದ್ದೇನೆ. ಚಾಲು ಆಗಿದೆ. ಪೂರ್ತಿ ರೆಡಿ ಮಾಡಿದ್ದೇನೆ. ಈಗ ಸ್ಟಾರ್ಟ್ ಬೆಳಗಿಂದ ಆಡ್ದು ಸಾಯಂಕಾಲ ಮಾಡೋಣ. ಸ್ಟಾರ್ಟ್ ಇಡೋಣ ಕೂಲಿಂಗಿಗೆ. ಮಿನಿಮಮ್ 10 ಸಲ ರನ್ನಿಂಗ್ ಮಾಡೋಣ. ಇಲ್ಲ ನಿಂತ ಜಾಗದಲ್ಲ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ.